ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಶ್ರುತಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ ಸಿಜೆಪಿ ಪಾರ್ಟಿಯಿಂದ. ಸತತವಾಗಿ 25 ದಿನಗಳಿಂದಲೂ ಕೂಡ ಹೋರಾಟ ಆಗ್ತಾ ಇದೆ. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು ಕೇಂದ್ರಕ್ಕೆ, ದಯವಿಟ್ಟು ಯಾರಾದ್ರೂ ಬಂದು ನಮ್ಮ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ರೆ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡ್ತೀವಿ, ನಾವು ಕೂಡ ಬದುಕೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ಈಗ ಹಿಂಸಾರೂಪವನ್ನ ಪಡೆದುಕೊಂಡಿದೆ, ರಾಜಕೀಯ ತಿರುವುಗಳನ್ನ ಪಡೆದುಕೊಂಡಿದೆ. ಇಷ್ಟೆಲ್ಲ ಆದ್ರೂ ಕೂಡ ಕೇಂದ್ರ ಯಾಕೆ ಮೌನಕ್ಕೆ ಶರಣಾಗಿದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಇವತ್ತಾದ್ರೂ ಅಟ್ಲೀಸ್ಟ್ ಕೇಂದ್ರ ಮನಸ್ಸು ಮಾಡುತ್ತಾ? ಸಚಿವರ ರಾಜೀನಾಮೆ ತೆಗೆದುಕೊಂಡು ಬಿಟ್ರೆ ಇಷ್ಟೆಲ್ಲ ಹೈ ಡ್ರಾಮಾಗಳು ಆಗ್ತಾ ಇರಲಿಲ್ಲ ಅಂತ. ಈಗಲೂ ಕೂಡ ದೆಹಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ. ಸಿಜೆಪಿ ವಿದ್ಯಾರ್ಥಿಗಳ ಹೋರಾಟ ಹಿಂಸಾರೂಪ ತಾಳಿದೆ. ನೀಟ್ ವಿರುದ್ಧದ ಕಿಚ್ಚು ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದೆಹಲಿ. ಸಿಜೆಪಿ ವಿದ್ಯಾರ್ಥಿಗಳ ಹೋರಾಟದಿಂದ ರಾಷ್ಟ್ರ ರಾಜಧಾನಿ ಉದ್ವಿಗ್ನ ಪರಿಸ್ಥಿತಿ. ಸಂಸತ್ ಹೊರಗಡೆ ಒಳಗಡೆ ಮುಂದುವರಿತಾ ಇದೆ ನೀಟ್ ಹೋರಾಟದ ಕಿಚ್ಚು. ಕಾಂಗ್ರೆಸ್ ನೀಟ್ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಎನ್ಡಿಎ ಸಂಸದರಿಂದ ಉಲ್ಟಾ ಪ್ಲಾನ್ಗಳು ರೂಪುಗೊಂಡಿದೆ. ಸಂಸತ್ ಅಧಿವೇಶನಕ್ಕೂ ಮುನ್ನ ಎನ್ಡಿಎ ಬೃಹತ್ ಶಕ್ತಿ ಪ್ರದರ್ಶನ ಮಾಡುತ್ತಂತೆ. ಇವತ್ತು ಬೆಳಗ್ಗೆ 10:30ಕ್ಕೆ ಎನ್ಡಿಎ ಸಂಸದರ ಶಕ್ತಿ ಪ್ರದರ್ಶನ ಇದೆ. ಸಂಸತ್ ಭವನದ ಮಕರ ದ್ವಾರದ ಬಳಿ ಸೇರಲಿದ್ದಾರಂತೆ ಎನ್ಡಿಎ ಸಂಸದರು. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನೀತಿ ವಿರುದ್ಧ ಇವತ್ತು ಎನ್ಡಿಎ ಸಂಸದರು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ರಾಜಕೀಯನೇ ಇಂಪಾರ್ಟೆಂಟ್ ಆಗಿದೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಅನ್ನೋದು ಬಹಳ ಸ್ಪಷ್ಟ. ಒಂದು ಕಡೆ ಕೇಂದ್ರ ಕೂಡ 25 ದಿನಗಳಿಂದ ಸತತವಾಗಿ ಹೋರಾಟ ಆಗ್ತಾ ಇದ್ರು ಕೂಡ ಇಲ್ಲಿ ತನಕ ಮೌನ, ಯಾವುದಕ್ಕೂ ಕೂಡ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗ್ಲಿಲ್ಲ. ಇಷ್ಟು ದಿನಗಳಿಂದ ಹೋರಾಟ ಆದ್ರೂ ಕೂಡ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದು, ಯಾವಾಗ ಈ ಹೋರಾಟ ಹಿಂಸಾರೂಪವನ್ನ ತಾಳುತ್ತೋ ಆಗ ಕಾಂಗ್ರೆಸ್ ನಾಯಕರ ದಿಢೀರ್ ಎಂಟ್ರಿ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರದ ನಾಯಕರು ಅಂದ್ರೆ ಇನ್ಫ್ಯಾಕ್ಟ್ ಬಿಜೆಪಿಯ ಸಂಸದರು ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ಬಿಡ್ತೀವಿ ನಾವು ಅನ್ನೋ ರೀತಿಯಲ್ಲಿ ಪ್ಲಾನ್ಗಳನ್ನ ರೂಪಿಸಿದ್ದಾರೆ. ಅಲ್ಲಿಗೆ ಹೋರಾಟಕ್ಕೆ ಪ್ರತಿ ಹೋರಾಟ. ಇದರ ಮಧ್ಯದಲ್ಲಿ ಒದ್ದಾಡ್ತಾ ಇರೋದು ವಿದ್ಯಾರ್ಥಿಗಳು. ಶಿಕ್ಷಣ ಇಲಾಖೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಬೇಕು, ಎಲ್ಲಿ ಲೂಪ್ ಹೋಲ್ಸ್ಗಳಿದೆಯೋ ಅದು ಸರಿಯಾಗಬೇಕು. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಬಹುತೇಕ ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬದಲಾವಣೆಯನ್ನ ವಿದ್ಯಾರ್ಥಿಗಳು ಬಯಸ್ತಿದ್ದಾರೆ. ಇದನ್ನ ಸರಿ ಮಾಡ್ತೀವಿ ಅಂತ ಹೇಳೋದು ಬಿಟ್ಟು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳೋದು ಬಿಟ್ಟು ಸೈಲೆಂಟ್ ಆಗಿ NTA ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಒಂದು ಖಾಸಗಿ ಸಂಸ್ಥೆ ಎಕ್ಸಾಮ್ ಮಾಡಿಸೋದಲ್ವಾ, ಹಂಗಾಗಿ ಅಲ್ಲೇನ್ ಲೂಪ್ ಹೋಲ್ಸ್ಗಳಿತ್ತು ಅದನ್ನ ಸರಿ ಮಾಡಿದೀವಿ, ಕೆಲವರ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ ಅಂತ ಕೇಂದ್ರ ಸೈಲೆಂಟ್ ಆಗ್ಬಿಟ್ಟಿದೆ. ಸಿಜೆಪಿ ದಿಲ್ಲಿ ದಂಗಲ್, ಮೆಟ್ರೋ ನಿಲ್ದಾಣ ಸ್ತಬ್ಧ. ದಿಲ್ಲಿಯಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಇವತ್ತು ಬಂದ್ ಆಗಿದೆ. ಭದ್ರತಾ ಕಾರಣ ಒಡ್ಡಿ ಬಂದ್ ಮಾಡಿದೆಯಂತೆ ಸರ್ಕಾರ. ಸಂಸತ್ ಭವನದ ಆಸುಪಾಸಿನ ಎಲ್ಲಾ ಮೆಟ್ರೋ ನಿಲ್ದಾಣಗಳು ಕೂಡ ಬಂದ್ ಆಗಿದೆ. ಇವತ್ತು ಜಂತರ್ ಮಂತರ್ ಬಳಿಯಲ್ಲೂ ಕೂಡ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳ ನೀಟ್ ಹೋರಾಟ ಇವತ್ತೇ ನಿರ್ಣಾಯಕನಾ ಅನ್ನೋದು ಪ್ರಶ್ನೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳು. ಹಂಗಾಗಿ ಅಟ್ಲೀಸ್ಟ್ ಇವತ್ತಾದ್ರೂ ಕೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ? ಇಷ್ಟೆಲ್ಲ ಆದ್ರೂ ಕೂಡ
ಯಾಕೆ ಸಚಿವರ ರಾಜೀನಾಮೆಗೆ ಕೇಂದ್ರ ಸೈಲೆಂಟ್ ಆಗಿದೆ? ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದೆ? ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಜೀವಕ್ಕಿಂತ ದೊಡ್ಡದಾಗಿ ಹೋಯ್ತಾ ಸಚಿವ ಸ್ಥಾನ? ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಮಾತ್ರ ಅಲ್ಲ, ಅದಾದ ಬಳಿಕ 21 ಜನ ವಿದ್ಯಾರ್ಥಿಗಳು ಜೀವ ಕಳ್ಕೊಂಡ್ರಲ್ಲ, ಅದಕ್ಕೆ ನ್ಯಾಯ ಸಿಗಬೇಕಲ್ಲ. ಅದಾದ ಬಳಿಕ ನೀವು ಎಕ್ಸಾಮ್ ಅನ್ನ ಮಾಡಿದ್ರು ಕೂಡ ಹೆಂಗ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಪ್ರಶ್ನೆ ಪತ್ರಿಕೆ ಸೋರಿಕೆ, ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾನೆ ಇರಲಿಲ್ಲ, ಹಿಂಸಾರೂಪವನ್ನ ತಾಳ್ತಾ ಇರಲಿಲ್ಲ ಹೋರಾಟ. 25 ದಿನ ಆದ್ರೂ ಕೂಡ ಕೇಂದ್ರ ಸೈಲೆಂಟ್ ಆಗಿರುತ್ತೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ನಮಗೆ ಅಧಿಕಾರನೇ ಇಂಪಾರ್ಟೆಂಟ್ ಅನ್ನುವಂತ ಈ ವರ್ತನೆ ಇದೆಯಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಅಂತ ಇವತ್ತೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಅಟ್ಲೀಸ್ಟ್ ಇವತ್ತಾದ್ರೂ ಸಚಿವರ ರಾಜೀನಾಮೆ ನಿರೀಕ್ಷೆ ಮಾಡಬಹುದಾ? ಶ್ರುತಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೇ ಎಲ್ಲ ಹೋರಾಟಗಾರರ ಪ್ರಮುಖವಾದ ಆಗ್ರಹ ಅಂತ ಹೇಳ್ಬೋದು. ಅದು CJP ಪ್ರತಿಭಟನೆ ನಡೆಸ್ತಾ ಇದೆ. ಯುವ ಹೋರಾಟಗಾರರೇನಿದ್ದಾರೆ ಅವರ ಆಗ್ರಹ ಕೂಡ ಅದೇ. ಜೊತೆಗೆ ಉಪವಾಸ ಸತ್ಯಾಗ್ರಹ ನಡೆಸ್ತಿರುವಂಥ ಸೋನಂ ವಾಂಗ್ಚುಕ್ ಅವರ ಆಗ್ರಹ ಕೂಡ ಅದೇ ಆಗಿದೆ. ಜೊತೆಯಲ್ಲೇ ಇಂಡಿಯಾ ಮೈತ್ರಿಕೂಟದ ಯಾವೆಲ್ಲ ಪಕ್ಷಗಳಿದ್ದಾವೆ, ಅದು ಕಾಂಗ್ರೆಸ್ ಇರ್ಬೋದು, SP ಇರ್ಬೋದು, AAP ಇರ್ಬೋದು, ಎಲ್ಲ ಪಕ್ಷಗಳ ಆಗ್ರಹ ಕೂಡ ಅಂದರೆ ಮೊದಲ ಒಂದು ಷರತ್ತೇನಿದೆ ಅದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೇ ಆಗಿದೆ. ಇದೇ ಒಂದು ಕಾರಣಕ್ಕೆ ಸಂಸತ್ನಲ್ಲಿ ಈ ಒಂದು ನೀಟ್ ಹಗರಣದ ಕುರಿತಾಗಿ ಸಮಗ್ರವಾಗಿ ನಾವು ಚರ್ಚೆ ನಡೆಸ್ತೀವಿ ಅಂತ ಸರ್ಕಾರ ಒಪ್ಪಿದ್ರೂ ಕೂಡ ಆಯಿತು, ನೀವು ಚರ್ಚೆ ನಡೆಸಿ, ಆದರೆ ಚರ್ಚೆ ನಡೆಸೋದಕ್ಕೆ ಮುನ್ನ ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದ ನಂತರವಷ್ಟೇ ನಾವು ಚರ್ಚೆಗೆ ಸಿದ್ಧ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ತಿದ್ದಾವೆ. ಆದರೆ ಸರ್ಕಾರ ಮಾತ್ರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಈ ನಡುವೆ ಏನಾಗಿದೆ, ನಿನ್ನೆ ರಾತ್ರಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಪ್ರತಿಭಟನೆ ನಡೆದಿದೆ. ಕೇವಲ ಜಂತರ್ ಮಂತರ್ ಮಾತ್ರ ಅಲ್ಲ, ಕನಾಟ್ ಪ್ಲೇಸ್ ಪ್ರದೇಶದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿದೆ. ಈ ವೇಳೆ ಲಾಠಿ ಚಾರ್ಜ್ ಕೂಡ ಆಯಿತು. ಇದೇ ಕಾರಣದಿಂದಾಗಿ ನಿನ್ನೆ ರಾತ್ರಿಯಿಂದ ಜಂತರ್ ಮಂತರ್ ಇರ್ಬೋದು, ಕನಾಟ್ ಪ್ಲೇಸ್ ಇರ್ಬೋದು, ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಇಂಟರ್ನೆಟ್ ಕಟ್ ಮಾಡಲಾಗಿದೆ. ಇನ್ನು ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಆರಂಭ ಆಗಬೇಕಾಗಿತ್ತು ಮೆಟ್ರೋ ಸೇವೆ. ಆದರೆ 16 ಮೆಟ್ರೋ ಸ್ಟೇಷನ್ಗಳಲ್ಲಿ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಮೆಟ್ರೋ ಸ್ಟೇಷನ್ಗಳನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡಲಾಗಿದೆ. ಅಂದರೆ ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಪ್ರದೇಶಗಳಿಂದ ಈ ಒಂದು ಜಂತರ್ ಮಂತರ್ಗಿರ್ಬೋದು, ಕನಾಟ್ ಪ್ಲೇಸ್ಗಿರ್ಬೋದು ಎಲ್ಲೂ ಕೂಡ ಬರೋದಕ್ಕೆ ಸಾಧ್ಯನೇ ಆಗಬಾರ್ದು. ಆ ರೀತಿಯಾದಂಥ ಒಂದು ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ರಸ್ತೆ ಮಾರ್ಗದಲ್ಲಿ ಕೂಡ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದನ್ನು ನಿರ್ಬಂಧಿಸೋದಕ್ಕೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಇವೆಲ್ಲದ್ರ ಮಧ್ಯೆ NDA ಒಂದು ರಿವರ್ಸ್ ಪ್ಲಾನ್ ಮಾಡಿದೆ. ಏನೊಂದು ಮಕರ ದ್ವಾರ ಅಂತ ಇದೆ ಸಂಸತ್ನ ನೂತನ ಸಂಸತ್ ಭವನದ ಹೊಸ ಪ್ರವೇಶ ದ್ವಾರ. ಆ ಪ್ರವೇಶ ದ್ವಾರದ ಬಳಿ ನಿನ್ನೆ ಕಾಂಗ್ರೆಸ್ಸು ಕಪ್ಪು ಪಟ್ಟಿ ಧರಿಸಿ ಒಂದು ಪ್ರತಿಭಟನೆ ನಡೆಸಿತ್ತು. ಅದೇ ಜಾಗದಲ್ಲಿ ಇವತ್ತು ಬೆಳಗ್ಗೆ 10 ಅಂದರೆ 11 ಗಂಟೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಸೆಷನ್ ಶುರುವಾಗುತ್ತೆ. ಅದಕ್ಕಿಂತ ಅರ್ಧ ಗಂಟೆ ಮೊದಲು NDA ಸಂಸದರು ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂದರೆ ಯಾರೊಂದು ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆ ಅದಕ್ಕೆ ಕೌಂಟರ್ ಆಗಿ ಪ್ರತಿಭಟನೆ ನಡೆಸೋದಕ್ಕೆ NDA ಸಂಸದರು ಮುಂದಾಗಿದ್ದಾರೆ. ಈ ಮೂಲಕ ಅವರು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ನೀಟ್ ಪ್ರಕರಣದ ಕುರಿತಾಗಿ, ಆದರೆ ವಿರೋಧ ಪಕ್ಷಗಳು ಚರ್ಚೆಗೆ ಸಿದ್ಧ ಇಲ್ಲ ಅನ್ನೋದನ್ನ ಜನರ ಒಂದು ಮುಂದಿಡುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾವೆ. ಶ್ರುತಿ, ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.